ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡ ಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ. ನಮ್ಮ ಕನ್ಸ್ಟ್ರಕ್ಷನ್ನ ಮೂರನೇ ಪ್ರಾಜೆಕ್ಟನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಒಂದರ ನಂತರ ಒಂದು ಫಾಸ್ಟಾಗಿ ಬರ್ತಾ ಇದೆ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನವೀನ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಚೆನ್ನಾಗಿದ್ದೀರಾ? ಖಂಡಿತ ಸರ್. ನೀವು ಸರ್? ನಾನು ಚೆನ್ನಾಗಿದ್ದೀನಿ. ಮತ್ತೆ ಕೇಳಲ್ಲ ಎಷ್ಟು ಫಾಸ್ಟಾಗಿ ಕಟ್ಟಿದ್ರಿ ಎಷ್ಟು ಫಾಸ್ಟಾಗಿ, ಬರೀ ಅದನ್ನೇ ಕೇಳ್ತಾ ಇರ್ತೀನಿ ನಾನು. ಪರವಾಗಿಲ್ಲ. ಬಟ್ ಆದರೂ ಕೂಡ ನನ್ನ ಕ್ವಶನ್ ಏನು ಗೊತ್ತಾ ಸರ್, ಮಲ್ಟಿಪಲ್ ಪ್ರಾಜೆಕ್ಟನ್ನು ಫಾಸ್ಟಾಗಿ ನಡೆಸ್ತಾ ಇದ್ದೀರಾ. ಓಕೆ, ಅದಕ್ಕೆ ತಕ್ಕಂಥ ಲೇಬರ್ ಪ್ರಾಬ್ಲಮ್ ತುಂಬಾ ಇದೆ ಮಾರ್ಕೆಟಲ್ಲಿ. ಹೇಗೆ ತೊಗೊಂಡ್ಬರ್ತಾ ಇದ್ದೀರಾ ಸರ್ ಲೇಬರ್? ಸರ್ ಏನಿಲ್ಲ, ಲೇಬರ್ನ ಹೇಗೆ ತರಬೇಕು ಅಂತಂದರೆ ಫಸ್ಟ್ಲಿ ನಾವು ಲೇಬರ್ಗೆ ಪ್ರತಿಯೊಂದು ಕರೆಕ್ಟಾಗಿ ನಾವು ಸಫಿಷಿಯೆಂಟಾಗಿ ಕೊಡಬೇಕಾಗತ್ತೆ. ಅವ್ರಿಗೆ ವ್ಯವಸ್ಥೆ ನಾವು ಮಾಡಬೇಕಾಗುತ್ತೆ. ಕರೆಕ್ಟ್. ನಾವು ₹1 ಉಳಿಸೋದನ್ನ ನೋಡೋದ್ರ ಬದಲು ನಾವು ಲೇಬರ್ಗೆ ಎಲ್ಲಿ ಕಡಿಮೆ ಕೊಡ್ತೀವೋ ಲೇಬರ್ ಅವಾಗ ನಾವು ಪ್ರಾಬ್ಲಮ್ಸ್ ಕೊಟ್ಟೇ ಕೊಡ್ತಾರೆ. ಏನಾಗುತ್ತೆ, ನಾವು ಲೇಬರ್ ನಾವು ತುಂಬ ಚೆನ್ನಾಗಿ ನೋಡ್ಕೊಬೇಕಾಗುತ್ತೆ. ಆ್ಯಂಡ್ ಒಳ್ಳೆ ಕೆಲಸಗಾರರಿಗೆ ನಾವು ಕೆಲಸ ಕೊಡಬೇಕಾಗುತ್ತೆ. ಕರೆಕ್ಟ್. ಸೊ ಆ ರೀತಿ ಇದರಲ್ಲಿ ನೋಡ್ರೆ ನಾವು ಪ್ರತಿಯೊಬ್ಬರಿಗೂ ಅಷ್ಟೇ ನಮ್ಮ ಜೊತೆ ಸುಮಾರು ವರ್ಷಗಳಿಂದ ನಮ್ಮ ಜೊತೆ ಕೆಲಸ ಮಾಡ್ತಿರೋರಿಗೆ ನಾವು ಕೆಲಸ ಕೊಡ್ತಾ ಇದೀವಿ. ಸರಿ. ಸೊ ಹಾಗಾಗಿ ನಮ್ದು ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಆ ಥರ ಇದೆ. ಸೊ ನಾವೇನೇ ಒಂದು ಹೇಳಿದ್ರು ಪ್ರತಿಯೊಂದೂ ಒಂದು ಮುತುವರ್ಜಿಯಿಂದ ತೊಗೊಂಡು ಯಾವುದೇ ರೀತಿ ಅದನ್ನು ಮಿಸ್ ಮಾಡಿದೆ ನಂಗೆ ಈ ಡೇಟಲ್ಲಿ ಕಂಪ್ಲೀಟ್ ಮಾಡಿಕೊಡಿ ಅಂದರೆ ಅದಕ್ಕಿಂತ ಮುಂಚೆನೇ ಪ್ರಿವಿಯಸ್ಲಿ ನಂಗೆ ಕಂಪ್ಲೀಟ್ ಮಾಡಿಕೊಡೋ ಥರ ಲೇಬರ್ಸ್ ನನ್ನ ಹತ್ರ ಇಟ್ಕೊಂಡಿದ್ದೀರಾ ಅಲ್ವಾ? ಇದು ತುಂಬ ಒಳ್ಳೆಯದು. ಅವ್ರಿಗೆ ಸರಿಯಾದಂಥ ಉಳ್ಕೊಳ್ಳೋ ವ್ಯವಸ್ಥೆ, ಊಟದ ವ್ಯವಸ್ಥೆ, ಜೊತೆಯಲ್ಲಿ ಅವರಿಗೆ ಒಂದು ಬೇಸಿಕ್ ಸೌಕರ್ಯಗಳು, ಜೊತೆಯಲ್ಲಿ ಅವರಿಗೆ ಒಂದು ಒಳ್ಳೆ ಸಂಬಳ, ಇವೆಲ್ಲ ಕೊಟ್ಟರೆ ಯಾವ ಲೇಬರು ಎಲ್ಲೋ ಹೋಗೋದಿಲ್ಲ. ನೀವು ನಮ್ಮದೇ ಒಂದು ಉದಾಹರಣೆ ಅಂತ ತೊಗೊಬೋದು. ಆಲ್ರೆಡಿ 4 ತಿಂಗಳಲ್ಲಿ 3ನೇ ಪ್ರಾಜೆಕ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ಇದು ಕಂಪ್ಲೀಷನ್ಗೆ ಬರ್ತಾ ಇದೆ. ಆಲ್ಮೋಸ್ಟ್ 50%, 60% 50%, 70% ಎಬೋ ಹೊರಟೋಗ್ಬಿಟ್ಟಿದೆ ಅಲ್ವಾ? ಸೊ ಬರ್ತಾ ಇದೆ ಅಂತಂದ್ರೆ 4 ಮಂತ್ಸಲ್ಲಿ ಮುಗ್ದೋಗುತ್ತೆ. ನೀವೇ ಯೋಚನೆ ಮಾಡಿ. ಸರ್ ಯಾವ ಲೊಕೇಶನ್ ಅಲ್ಲಿ ಇದೀವಿ ನಾವು? ಸರ್ ಇದು ಬಂದು ಮಾಗಡಿ ರೋಡಲ್ಲಿ ಇದೆ ಸರ್. ಇಲ್ಲಿ ಸೈಟ್ ಅಲ್ಲಿ ಎಷ್ಟಿದೆ? ಇದು ಬಂದು 30-40 ಸೈಟ್ ಇದೆ. ಸೊ ನೀವು ನೋಡಬಹುದು, ಇದು ತುಂಬಾ ಲಕ್ಸುರಿಯಾಗಿ ಬರ್ತಾ ಇದೆ, ಲಕ್ಸುರಿ ಗ್ರ್ಯಾಂಡ್ ಆಗಿ ಬರ್ತಾ ಇದೆ. ನಾವು ಇಲ್ಲಿ ಚಾರ್ಜ್ ಮಾಡ್ತಾ ಇರುವಂತದ್ದು ಎಷ್ಟು ಸರ್? ನಾವು ಬಂದು ಇದಕ್ಕೆ 34 lakhs ಚಾರ್ಜ್ ಮಾಡಿದ್ದೀವಿ. 34 ಲಕ್ಷ. ಓಕೆ. ಸೊ 34 ಲಕ್ಷದಲ್ಲಿ ಸಿವಿಲ್ ಒಂದೇನಾ? ಹಿಂದ್ಗಡೆ ಏನೇನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ಅದೆಲ್ಲ ಸಪರೇಟ್ ಕಾಸ್ಟ್ ಆಗುತ್ತೆ. ಸೊ ಅದನ್ನೇ ನಾವು ಕ್ಲೈಂಟ್ ಕೂಡ ಕೆಲವೊಂದು ಕಸ್ಟಮೈಸೇಷನ್ ಮಾಡ್ಕೊಂತಾ ಇದ್ದಾರೆ. ಸೊ ಡೇ ಬೈ ಡೇ ಗ್ರಾನೈಟ್ಸ್ ಅಲ್ಲಾಗಲಿ ಇದರಲ್ಲಾಗಲಿ ಪ್ರತಿಯೊಂದು ಇವಾಗ ಫಿನಿಶಿಂಗ್ ಪ್ರಾಡಕ್ಟ್ಸ್ ಬರ್ತಾ ಇರೋದ್ರಿಂದ ಒಂದೊಂದು ಮೆಟೀರಿಯಲ್ ಅವ್ರಿಗೆ ಇಷ್ಟವಾದ ಮೆಟೀರಿಯಲ್ನ ಅವ್ರು ಚೂಸ್ ಮಾಡ್ತಾ ಇದ್ದಾರೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಒಂದು 35 to 37 lakhs ವರೆಗೂ ಈ ಬಿಲ್ಡಿಂಗ್ ತಗೊಂಡೋಗುತ್ತೆ. ಹೌದು. ಯಾಕಂದ್ರೆ ಎಕ್ಸ್ಟ್ರಾ ಥಿಂಗ್ಸ್ ಇದೆ. ಮೇಲ್ಗಡೆ ಒಂದು ಎಕ್ಸ್ಟ್ರಾ ಹೊರಗಡೆ ಸೈಡ್ ರೂಫಿಂಗ್ ಮಾಡ್ತಾ ಇದೀವಿ. ಅದಕ್ಕೆ ಮಂಗಳೂರು ಟೈಲ್ಸಿಂಗ್ ಮಾಡಿ ಅಲ್ಲೊಂದು ಸಿಟ್ ಔಟ್ ಏರಿಯಾ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಅದೆಲ್ಲ ಕನ್ಸಿಡರ್ ಮಾಡಿದ್ರೆ ಒಂದು 37 lakhs ವರೆಗೂ ಈ ಬಿಲ್ಡಿಂಗ್ ಪುಷ್ ಆಗುತ್ತೆ. ಬಟ್ ಪರವಾಗಿಲ್ಲ, 37 ಲಕ್ಷಕ್ಕೆ ಒಂದು ಒಳ್ಳೆ ಗ್ರ್ಯಾಂಡ್ ಮನೆನೇ ಬರ್ತಾ ಇದೆ. ಎಲಿವೇಶನ್ ಯಾರು ಸರ್ ಪ್ಲಾನ್ ಮಾಡಿದ್ದು? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವೇ ಪ್ಲಾನ್ ಮಾಡಿದ್ದ? ಸೂಪರ್ ಆಗಿದೆ. ಬೇಕಾದ್ರೆ ನೀವು ಕೂಡ ಈ ತರ ಎಲಿವೇಶನ್ ಕಾಪಿ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಇದೇ ರೀತಿ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಬೇಕು, ಒಳ್ಳೆ ಕ್ವಾಲಿಟಿ ಬೇಕು, ಬಜೆಟ್ ಅಲ್ಲಿ ಇರಬೇಕು ಅಂತಂದ್ರೆ ಡೆಫಿನೆಟ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಮನೆ ನೋಡ್ಕೊಂಬರೋಣ ಆಗಿದ್ರೆ ಸರ್ ಬನ್ನಿ ಹೋಗೋಣ ಒಂದ್ ಕಡೆಯಿಂದ. ಫಸ್ಟ್ ನಾನು ಕೇಳೋದು ಇಲ್ಲಿ ಮನೆಯಲ್ಲಿ ಎಲಿವೇಶನ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದೀರಾ. ಈ ಎಲಿವೇಶನ್ ಅಲ್ಲಿ ಏನೇ ಇಂಟಿಗ್ರೇಟ್ ಮಾಡ್ತಾ ಇದ್ರೆ ಸರ್? ಸರ್ ಆಕ್ಚುಲಿ ಇವಾಗ ಬರೀ ಪ್ಲಾಸ್ಟಿಕ್ ಮಾತ್ರ ಮುಗಿದಿದೆ. ಸೊ ಏನಾಗುತ್ತೆ ಅಂದ್ರೆ ನಿಮ್ಗೆ ಈ ಸೈಡ್ ಒಂದು ಪ್ಯಾನಲ್ ಕಾಣಿಸ್ತಾ ಇದೆ ನಿಮಗೆ, ಇದು ಬಂದು ನಿಮಗೆ ಟೆಕ್ಸ್ಚರ್ ಪೇಂಟ್ ಆಗುತ್ತೆ. ಓಕೆ. ಸೊ ಮಿನಿಮಮ್ ಟೈಲ್ಸ್ ಯೂಸ್ ಮಾಡ್ತಾ ಇದೀವಿ. ಈ ಬಾಲ್ಕನಿಲಿ ಟೈಲ್ಸ್ ಕೊಡ್ತಾ ಇದೀವಿ ನಾವು ಕಂಪ್ಲೀಟ್ಲಿ ಒಳಗಡೆ ಮಾತ್ರ. ಸೊ ಅದು ಬಿಟ್ಟರೆ ಇಲ್ಲಿ 2 ಓಪನಿಂಗ್ ಕೊಟ್ಟಿದ್ದೀವಿ ಸ್ಟೇರ್ ಕೇಸ್ ಅಲ್ಲಿ ನೀವು ನೋಡ್ಬೋದು. ಸರಿ. ಸೊ ಇಲ್ಲಿ ಬಂದು ನಿಮಗೆ MS ಗ್ರಿಲ್ ನ ನಾವು ಅದನ್ನ ಫ್ರೇಮ್ ನ ಫಿಟ್ ಮಾಡ್ತಾ ಇದೀವಿ. MS ಗ್ರಿಲ್. ಹೌದು ಸರ್. ಯಾವ ಫೇಸಿಂಗ್ ಸರ್ ಇದು? ಇದು ಬಂದು ವೆಸ್ಟ್ ಫೇಸಿಂಗ್ ಇದೆ ಸರ್. ವೆಸ್ಟ್ ಫೇಸಿಂಗ್. ಬನ್ನಿ ಒಳಗಡೆ ಹೊರಟೋಗ್ಬಿಡೋಣ ಸರ್. ಇದು ಇಲ್ಲಿ ಪಾರ್ಕಿಂಗು ಸರ್, ಇದು ಬಂದು ಸಿಂಗಲ್ ಕಾರ್ ಪಾರ್ಕಿಂಗ್ ಕೊಟ್ಟಿದ್ದೀವಿ. ಸೊ ಕೆಳಗಡೆ ಏನಾಗಿದೆ ಅಂದ್ರೆ 2 BHK ಮನೆ ಬರ್ತಿರೋದ್ರಿಂದ ಇಲ್ಲಿ 1 ಕಾರ್ ಮಾತ್ರ ನಾವು ಫಿಟ್ ಮಾಡೋಕ್ಕಾಯ್ತು. ಓಕೆ. ಅಂತ ದೊಡ್ಡ ಪಾರ್ಕಿಂಗ್ ಏನು ಕೊಡ್ತಾ ಇಲ್ಲ ಸರ್. 1 ಸಿಂಗಲ್ ಕಾರ್ ಪಾರ್ಕಿಂಗ್ ಅಂಡ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಕೂಡ ಒಂದೇ ಕಾರ್ ಪಾರ್ಕಿಂಗ್ ಸಾಕಂದಿದ್ರಾ? 1 ಪಾರ್ಕಿಂಗ್ ಮಾಡಿದ್ವಿ. ಸಂಪ್ ಎಷ್ಟು ದೊಡ್ಡ ಕೊಡ್ತಾ ಇದ್ದೀರಾ ಸರ್? ಸಂಪ್ ಇದು ಬೋರ್ವೆಲ್ ಸರ್. ಇದು ಬೋರ್ವೆಲ್ ಇದೆ. ಸಂಪ್ ಬಂದು ನಿಮಗೆ ದೇವಮೂಲೆಯಲ್ಲಿ ಬರುತ್ತೆ. ಸೊ ಅದು ಮೇನ್ ಡೋರ್ ಮುಂದೆ ಬರುತ್ತೆ. ಅಲ್ಲಿ ಬಂದು ನಿಮಗೆ 10,000 ಲೀಟರ್ಸ್ ಕೆಪಾಸಿಟಿ ಸಂಪ್ ಮಾಡಿದ್ವಿ. 10,000 ಲೀಟರ್. ಸೊ ಮಟೀರಿಯಲ್ ಅಂತ ಬಂದಾಗ ಇಲ್ಲಿ ಯಾವ ರೀತಿ ಮಟೀರಿಯಲ್ ಯೂಸ್ ಮಾಡ್ತಾರೆ ಸರ್? ಇಲ್ಲೂ ಅಷ್ಟೇ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ನಿಮಗೆ ಬ್ಲಾಕ್ಸ್ ಎಲ್ಲ ಬಂದು ಸಾಲಿಡ್ ಬ್ಲಾಕ್ಸ್ ಯೂಸ್ ಮಾಡಿದೀವಿ. ಅಂಡ್ ಸಿಮೆಂಟ್ ಎಲ್ಲ ಬಂದು ರ್ಯಾಮ್ಕೋ ಯೂಸ್ ಮಾಡ್ತಾ ಇದೀವಿ. ಸ್ಯಾಂಡ್ ಎಲ್ಲ ಬಂದು ಡಬಲ್ ವಾಶ್ ಮತ್ತೆ ಜಲ್ಲಿ ಎಲ್ಲ ಬಂದು 20 mm 40 mm ಜಲ್ಲಿ ಯೂಸ್ ಮಾಡ್ತೀವಿ. TMT ಅದು ಯೂಸ್ ಮಾಡ್ತೀವಿ. ಸ್ಟೀಲ್ ಬಂದು ನಿಮಗೆ ಕಾಮಧೇನು ಸ್ಟೀಲ್ ಯೂಸ್ ಮಾಡ್ತೀವಿ. ಕಾಮಧೇನು ಯೂಸ್ ಮಾಡ್ತಾ ಇದೀವಿ. ಅಂಡ್ ಇಲ್ಲಿ ಕಂಪ್ಲೀಟ್ ಗ್ರಾನೈಟ್ ಫ್ಲೋರಿಂಗ್ ಅಲ್ಲ ಸರ್ ಇಲ್ಲಿ? ಓಕೆ. ಟೈಲ್ಸ್ ಇದೆ. ಟೈಲ್ಸ್ ಎಲ್ಲ ಬಂದು ಪಾರ್ಕಿಂಗ್ ಇದೆ ಮತ್ತೆ ಬಾತ್ರೂಮ್ಗೆ ಇದಕ್ಕೆಲ್ಲ ಟೈಲ್ಸ್ ಯೂಸ್ ಮಾಡ್ತಾ ಇದೀವಿ. ಮನೆ ಒಳಗಡೆ ಹಾಲು ಬೆಡ್ರೂಮ್ಸ್ ಎಲ್ಲ ಏನಿದೆ ಅದಕ್ಕೆಲ್ಲ ಗ್ರಾನೈಟ್ಸ್ ಮತ್ತೆ ಪ್ಯಾಸೇಜ್ ಏರಿಯಾ ಕೂಡ ಗ್ರಾನೈಟೇ ಬರುತ್ತೆ. ಇದೆ ಸರ್. ಇದು ಬಂದು ಇದು ಬರ್ಗ್ಯಾಂಡಿ ವೈಟ್ ಅಂತ ಇದು. ಸೊ ಈ ಗ್ರಾನೈಟ್ ನ ನೀವು ಹಾಲ್ಗೆ ಮತ್ತೆ ಇದಕ್ಕೆಲ್ಲ ಯೂಸ್ ಮಾಡ್ತಾ ಇದೀವಿ. ವೈಟ್ ಗ್ರಾನೈಟ್ ಯೂಸ್ ಮಾಡ್ತಾ ಇದೀವಿ. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸೊ ಇಲ್ಲಿ ಸ್ವಲ್ಪ ಪಾತ್ವೆ ಬರುತ್ತಲ್ವಾ ಇಲ್ಲಿ? ಸರ್ ಇದು ಪ್ಯಾಸೇಜ್ ಬಂದು 4 feet ಕೊಟ್ಟಿದ್ದೀವಿ ನಾವು. ಬಿಕಾಸ್ ನಾರ್ತ್ ಫೇಸಿಂಗ್ ಡೋರ್ ಬೇಕಾಗಿರೋದ್ರಿಂದ ನಾವು ಡೋರ್ ಇಲ್ಲೇ ಕೊಡಬೇಕಾಗುತ್ತೆ. ಹಾಗಾಗಿ ಒಂದು ಪ್ಯಾಸೇಜ್ ಕ್ರಿಯೇಟ್ ಮಾಡಿದಾಗ ಅದನ್ನ ವೈಟ್ ಪ್ಯಾಸೇಜ್ ಕೊಟ್ಟಿದ್ದೀವಿ. ಮೆಟೀರಿಯಲ್ ಶಿಫ್ಟಿಂಗ್ ಎಲ್ಲದಕ್ಕೂ ಈಸಿ ಆಗಲಿ ಅಂತ. ಪ್ರಾಪರ್ ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದ್ದೀರಾ ಸರ್? ಎಸ್ ಸರ್. ಇದು ಈ ಸೈಟ್ ಅಲ್ಲಿ ಫುಲ್ ಕಂಪ್ಲೀಟ್ಲಿ ಸೆಟ್ ಬ್ಯಾಕ್ ಬಿಟ್ಟಿದೆ ಸರ್. ಎಲ್ಲ ಕಡೆ 1.5 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಬ್ಯಾಕ್ ಸೈಡ್ ಅಲ್ಲಿ 2 feet ಬಿಟ್ಟಿದೆ. ಓಕೆ. ಇದು ಲಿವಿಂಗ್ ಅಲ್ವಾ ಸರ್? ಇದು ಲಿವಿಂಗ್ ಸರ್. ಎಷ್ಟು ದೊಡ್ಡ ಬರುತ್ತೆ ಲಿವಿಂಗ್? ಸರ್ ಲಿವಿಂಗ್ ಬಂದು ನಿಮಗೆ 15/18 ಇದೆ ಸರ್ ಲಿವಿಂಗ್. 15/18. ಸೊ ಬರ್ಗಂಡಿ ವೈಟ್ ಅನ್ನ ನೀವು ಫ್ಲೋರಿಂಗ್? ಬರ್ಗಂಡಿ ವೈಟ್ ನ ಫುಲ್ ಕಂಪ್ಲೀಟ್ ಫ್ಲೋರ್
ಮತ್ತು ಈ ಕಡೆ ರೈಟ್ ಸೈಡಿಗೆ ಬಂದರೆ ಕಿಚನ್ ಇದೆ, ಒಂದು ಸ್ಪೇಷಿಯಸ್ ಆಗಿ ಓಪನ್ ಕಿಚನ್. ಎಸ್ ಸರ್. ಎಷ್ಟು ದೊಡ್ಡದಲ್ವಾ ಸರ್ ಕಿಚನ್? ಎಷ್ಟು ದೊಡ್ಡದಾಗುತ್ತೆ ಇದು ಕಿಚನ್? ಸರ್ ಇದು ಕಿಚನ್ ಬಂದು ನಿಮಗೆ 20x10 ಇದೆ ಸರ್. ಇದು 20x10 ತುಂಬ ದೊಡ್ಡದೇ ಆಯ್ತಲ್ಲ ಸರ್ ಇದು. ಆದರೆ ಕಿಚನ್ ಕಮ್ ಡೈನಿಂಗ್ ಇದೆ. ಸೊ ಈ ಸ್ಪೇಸ್ ಏನು ನೋಡ್ತಾ ಇದ್ದೀರಲ್ಲ ಇದು ಡೈನಿಂಗ್ ಥರ ಯೂಸ್ ಮಾಡ್ಕೋಬಹುದು. ಓಕೆ. ಆ್ಯಂಡ್ ಇಲ್ಲಿ ಪೂಜಾ ರೂಮ್ ಇಂಟಿಗ್ರೇಟ್ ಮಾಡಿ. ಪೂಜೆ ಎಷ್ಟು ಬರುತ್ತೆ ಸೈಜ್ ಇದು? ಸರ್ ಪೂಜಾ ರೂಮ್ ಬಂದು 5x5 ಇದೆ ಸರ್. 5x5. ಇಲ್ಲಿ ಟೈಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಟೈಲ್ಸ್ ಯೂಸ್ ಮಾಡ್ತೀವಿ ವಾಲ್ಸ್. ಕಟ್ಟೆಲ್ಲ ನೀವೇ ಕಟ್ಕೊಟ್ಬಿಡ್ತೀರಾ? ಕಟ್ಟೆಲ್ಲ ನಾವೇ ಮಾಡ್ಕೊಡ್ತೀವಿ ಸರ್. ಅದು ವೆರಿ ನೈಸ್, ತುಂಬ ಚೆನ್ನಾಗಿದೆ. ಇಲ್ಲಿ ಇದೆಯಾ ಸರ್ ಯುಟಿಲಿಟಿ ಕೊಟ್ಟಿದ್ದೀರಾ? ಯುಟಿಲಿಟಿ ಕೊಟ್ಟಿದೆ ಸರ್. ಕಿಚನಲ್ಲಿ ಒಂದು ಯುಟಿಲಿಟಿ ಕೊಟ್ಟಿದ್ದೀವಿ. ಓಕೆ, ಇದು ಯುಟಿಲಿಟಿ ಅಲ್ವಾ ಸರ್ ಇದು? ಅಂಡ್ ಸೆಟ್ ಬ್ಯಾಕ್ ಎಷ್ಟು? 1.5 ಬಿಟ್ಟಿದ್ದೀವಿ. ಸೆಟ್ ಬ್ಯಾಕ್ 1.5 ಫೀಟ್ ಬಿಟ್ಟಿದ್ದೀವಿ ಸರ್. ಓಕೆ ಓಕೆ, ವೆರಿ ನೈಸ್. ಸೊ ಇಲ್ಲಿಂದ ನೆಕ್ಸ್ಟ್ ಇಲ್ಲಿ ಹೋಗ್ತದೆ ಸರ್? ಸರ್ ಇಲ್ಲಿಂದ ಬಂದರೆ ನಿಮಗೆ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಸೊ ಇದು ಒಂದು ಕಿಡ್ಸ್ ಬೆಡ್ರೂಮ್ ಇದೆ. ಸೊ ಒಂದು ಚಿಕ್ಕದು ಸ್ಮಾಲ್ ಸೈಜ್ ಬೆಡ್ರೂಮ್. ಆ್ಯಕ್ಚುಲಿ ಒಂದು ಬೆಡ್ರೂಮ್ ಇತ್ತು. ಸೊ ಕ್ಲೈಂಟ್ ಆಮೇಲೆ ಇಲ್ಲ ಇನ್ನೊಂದು ಬೆಡ್ರೂಮ್ ಬೇಕಾಗುತ್ತೆ ನಮ್ಗೆ ಅಂದಾಗ ಇದನ್ನೊಂದು ಆ್ಯಡ್ ಮಾಡಿದ್ವಿ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಸ್ಮಾಲ್ ಸೈಜ್ ಬಂದಿದೆ. ಸ್ವಲ್ಪ ಚಿಕ್ಕದು ಬಂತಲ್ಲ ಅದು? ಹೌದು. ಓಕೆ. ಸೊ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ ಸರ್. ಕಾಮನ್ ವಾಶ್ರೂಮ್ ಇದು ಸೈಜ್ ಸರ್ ಇದು? ಸರ್ ಇದು ಬಂದು ನಿಮಗೆ 5x6 ಇದೆ ಸರ್. 5x6 ಕಂಪ್ಲೀಟಾಗಿ ಟೈಲ್ಸ್ ಯೂಸ್ ಮಾಡ್ತಾ ಇದ್ದೀವಿ. ರೂಪ್ ಲೆವೆಲ್ವರೆಗೆ ಹಾಕ್ತೀರಾ? ಲೆವೆಲ್ವರೆಗೆ ಮತ್ತು ವಾಲ್ ಮೌಂಟ್ ಕಮೋಡ್ ಕೂರಿಸ್ತಾ ಇದೀವಿ ನಾವು. ಹಾಂ. ಸೊ ಇದು ಬಂದು ವಾಲ್ ಮೌಂಟ್ ಸ್ಟ್ರಕ್ಚರು. ಓಕೆ. ಗ್ರೋದಾ ಇದು? ಸರಿ. ಓಕೆ ಸರ್, ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಬರುತ್ತೆ ಇಲ್ಲಿ? ಸರ್ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಜಾಗ್ವಾರೇ ಬರುತ್ತೆ ಸರ್. ಜಾಗ್ವಾರು, ಸೆರಾ, ಹಿಂಡ್ವೇರು. ಸೊ ನಮ್ಮ ಬಜೆಟಲ್ಲಿ ನಿಮ್ಗೆ ಎಲ್ಲ ಥರದ್ದು ಸಿಗುತ್ತೆ. ಎಲ್ಲ ಬ್ರ್ಯಾಂಡೆಡು ನಿಮ್ಗೆ ಸಿಗುತ್ತೆ. ಎಲ್ಲ ಆಪ್ಷನ್ ಕೊಡ್ತೀರಾ? ಕೊಡ್ತೀವಿ. ಈ ರೂಮ್ ಸೈಜ್ ಏನು ಸರ್ ಇದು? ಸರ್ ಈ ರೂಮ್ ಬಂದು ನಿಮಗೆ 12x12 ಇದೆ. ಎಷ್ಟು? 12x12 ಇದೆ. ಸ್ವಲ್ಪ ದೊಡ್ಡದಿದೆ. ವುಡನ್ ಕೇಳಿದ್ರೆ ಸರ್ ಇದೆಲ್ಲ ವಿಂಡೋಸ್ ಎಲ್ಲ ವುಡನ್ ವಿಂಡೋಸೇ ಮಾಡಿದ್ದೀವಿ ಸರ್. ಸೊ UPVC ಇತ್ತು, ಕಸ್ಟಮೈಸೇಷನ್ ಮಾಡಿಕೊಂಡು ವುಡನ್ ವಿಂಡೋಸ್ಗೆ ಹೋಗಿದ್ದಾರೆ. ಪರವಾಗಿಲ್ಲ, ಜಾಸ್ತಿ ಮಾಡ್ಕೊಂಡಿದ್ದಾರೆ. ಓಕೆ ವೀಕ್ಷಕರೇ, ಇದೆ ಲಿವಿಂಗ್, ಇದು ವಾಶ್ರೂಮು, ಲಿವಿಂಗು, ಆಮೇಲೆ ಇದು ಹೊರಗಡೆ. ಇಲ್ಲಿಂದನೇ ಒಂದು ವಿಂಡೋ ಕೊಟ್ಬಿಟ್ಟಿದ್ದಾರೆ. ಸರ್ ಮೇಲೆ ಹೋಗ್ಬಿಡೋಣ? ಎಸ್ ಸರ್. ಓಕೆ ಸರ್, ಇದು ಸ್ಟೇರ್ ಕೇಸ್ ಸೈಜ್ ಏನಿದೆ? ಸರ್ ಸ್ಟೇರ್ ಕೇಸ್ ಬಂದು 4 ಫೀಟ್ ಬಿಡ್ತಿದೆ. 4 ಫೀಟಾ? ಎಸ್ ಸರ್. ಸ್ವಲ್ಪ ದೊಡ್ಡದೇ ಕೊಟ್ಬಿಟ್ಟಿದ್ದೀರಾ? ದೊಡ್ಡದೇ ಮಾಡಿದ್ದೀವಿ ಸರ್. ಹೌದು. ವೆರಿ ನೈಸ್. ಈ ಜಾಗನೂ ಸ್ವಲ್ಪ ಡೆವಲಪ್ ಮಾಡ್ಕೊಡ್ತಾರಲ್ಲ? ಇದೆಲ್ಲ ಬಂದು ನಿಮಗೆ ಸಿಲಿಂಡರ್ ಇಟ್ಕೊಳ್ಳೋದಕ್ಕೆ, UPS ಪಾಯಿಂಟ್ಗೆ, ಅದಕ್ಕೆಲ್ಲ ನಿಮಗೆ ಆಪ್ಷನ್ಸ್ ಮಾಡಿದ್ದೀವಿ. ಈ ಗ್ರಿಲ್ ಬರುತ್ತಾ ಸರ್ ಇಲ್ಲಿ? ಸರ್ ಇಲ್ಲಿ ಗ್ರಿಲ್ ಅಂದರೆ ಡಿಸೈನ್ ಗ್ರಿಲ್ ಬರುತ್ತೆ. ನಾರ್ಮಲ್ ಸೇಫ್ಟಿ ಗ್ರಿಲ್ ತರಲ್ಲ, ಡಿಸೈನರ್. ಅಂದರೆ CNC ಡಿಸೈನ್ ಮಾಡಿ. CNC ಬೇಡ ಅಂತಂದ್ರು. ಆ್ಯಕ್ಚುಲಿ CNCನೇ ಕೊಟ್ಟಿದ್ವಿ ನಾವು. ಚೆನ್ನಾಗಿರುತ್ತೆ ಅಲ್ವಾ? ಬಟ್ ಕ್ಲೈಂಟ್ CNC ಬೇಡ ನಮಗೆ, ಅದು ಬೇರೆ ಪೈಪಲ್ಲಿ ಗ್ರಿಲ್ ಥರ ಮಾಡಿಕೊಡಿ ಅಂತ. ಇದು ಸ್ವಲ್ಪ ಡಬಲ್ ಲೈಟ್ ಥರ ಬರುತ್ತೆ. ಡಬಲ್ ಲೈಟ್ ಡಿಸೈನ್ ಚೆನ್ನಾಗಿ ಬರುತ್ತೆ ಇಲ್ಲ ಆ್ಯಕ್ಚುಲಿ. ಓಕೆ, ಬನ್ನಿ ಮೇಲೆ ಹೊರಟೋಗ್ಬಿಡೋಣ. ಇಲ್ಲೊಂದು ರೂಮ್ ಇದೆಯಾ ಸರ್ ಇಲ್ಲಿ? ಸರ್ ಇಲ್ಲೊಂದು ರೂಮ್ ಇದೆ. ಹೌದು. ಹಾಂ. ಈ ರೂಮ್ ಸೈಜ್ ಏನು ಸರ್ ಇದು? ಸರ್ ಈ ರೂಮ್ ಬಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಈ ರೂಮ್ ಬಂದು ನಿಮಗೆ 15x12 ಇದೆ ಸರ್. ಇದು 15x12. ಇಲ್ಲಿ ವಾಶ್ರೂಮ್ ಇದೆ ಅಟ್ಯಾಚ್? ಇಲ್ಲಿಗೆ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ ಮತ್ತು ವಾಕಿನ್ ವಾರ್ಡ್ರೋಬ್ ಇದೆ ಸರ್. ಇದು ವಾಕಿನ್ ವಾರ್ಡ್ರೋಬ್ ಇದು? ಒಳ್ಳೆ ಐಡಿಯಾ ಮಾಡಿದ್ದೀರಾ ಬಿಡಿ ಸರ್. ವರ್ಕ್ ನಡೀತಾ ಇದೆ ಸರ್ ಇನ್ನು. ಓಕೆ ಫೈನ್. ಸೊ ಇದೆ ಅಲ್ವಾ ಬಾಲ್ಕನಿ? ಹಾಂ, ಬೆಡ್ರೂಮಿಂದ ಇದಕ್ಕೊಂದು ಬಾಲ್ಕನಿ ಕೊಟ್ಟಿದ್ದೀವಿ ಸರ್. ಹಾಂ. ಓಹ್, ಅದು ಕರ್ವ್ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಎಸ್ ಸರ್. ಸೈಡಲ್ಲಿ ಕರ್ವ್. ಇವಾಗ ಅದು ಟ್ರೆಂಡಿಂಗ್ ಇರುತ್ತೆ ಸರ್. ಇವಾಗೆಲ್ಲ ಎಲಿವೇಶನ್ಸ್ ಎಲ್ಲ ಟ್ರೆಂಡಿಂಗ್ ಬರ್ತಾ ಇದೆ. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ಡಿಸೈನ್ ಇರುತ್ತೆ ಈ ಥರ. ಸರ್ ಬನ್ನಿ ಸರ್ ಒಳಗಡೆ ಹೊರಟೋಗೋಣ. ಸೊ ಇದು ಓಪನ್ ಟೆರೇಸ್ ಸರ್. ಸೊ ಇಲ್ಲಿ ವಾಲ್ ಕಟ್ಟಿದ್ದೀವಿ. ಸೊ ಏನಿಗೆ ಅಂತಂದರೆ ಇದು ಕಂಪ್ಲೀಟ್ ಮಂಗ್ಳೂರ್ ಟೈಲ್ಸ್ ಆಗುತ್ತೆ. ಸೊ ಇದೊಂದು ಸಿಟ್ಔಟ್ ಏರಿಯಾ, ಎನಿ ಪಾರ್ಟಿ ಏರಿಯಾ ಆ ಥರದಕ್ಕೆ ಯೂಸ್ ಆಗೋದಕ್ಕೋಸ್ಕರ ರೂಫಿಂಗ್ ಹಾಕ್ಕೊಡ್ತೀರಾ ಇಲ್ಲಿ? ರೂಫಿಂಗ್ ಮಾಡ್ತೀವಿ ಸರ್. ದೊಡ್ಡದಾಗಿದೆ ಅಲ್ಲ ಸರ್ ಇಲ್ಲಿ? ತುಂಬ ಜಾಗ ಉಳ್ಕೊಂತಿಲ್ಲಿ. ಸೊ ಇಲ್ಲಿ ಏನಕ್ಕೆ ಸರ್ ಇದ್ದಿದ್ರೆ ಖಾಲಿ ಬಿಟ್ಟಿರೋದು? ಸರ್ ಅದು ಬಂದು ಇಲ್ಲಿ ಬಂದು ಲ್ಯಾಡರ್ ಬರುತ್ತೆ. ಹಾಂ. ಸೊ ಈ ಪ್ಯಾಸೇಜಲ್ಲಿ ಲ್ಯಾಡರ್ ಬರುತ್ತೆ ಮೇಲ್ಗಡೆ ಹೋಗೋದಕ್ಕೆ. ಓಕೆ. ಮತ್ತು ಅಲ್ಲಿ ಬಟ್ಟೆ ಹೋಗಿ ಇದ್ದಿದೆ. ಚಪ್ಡಿ ಸ್ಟೋನ್ ಬರುತ್ತೆ. ಮತ್ತು ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಬರುತ್ತೆ ಒಂದು. ಓಕೆ, ಎಲ್ಲಿ ಸರ್? ಇಲ್ಲಿ ಬರುತ್ತೆ ಸರ್ ವಾಷಿಂಗ್ ಮಿಷಿನ್ ಪಾಯಿಂಟ್. ಇಲ್ಲಿ ಹಾಕ್ಕೊಡ್ತೀರಾ? ಇದು ಯುಟಿಲೈಸ್ ಮಾಡ್ಕೋಬೋದು. ಹೌದು. ಸೊ ಅದು ಕಂಪ್ಲೀಟ್ ಓಪನ್ ಟೆರೇಸ್ ಏರಿಯಾ. ಸೊ ಬಟ್ಟೆ ಗಿಟ್ಟೆ ಒಣಗಾಕೋದಿದ್ರೆ ಈ ಸ್ಪೇಸಲ್ಲಿ ನೀವು ಒಣಗಾಕ್ಬೋದು. ಇದು ಓಪನ್ ಟು ಸ್ಕೈ ಇರುತ್ತೆ. ಸೊ ಯಾವುದೇ ರೀತಿ ಇದಿರಲ್ಲ. ಓಕೆ ಸರ್, ಈ ಇದು ಮುಗಿಯೋಕ್ಕೆ ಟೈಮ್ ಎಷ್ಟು ತಗೋಬೋದು ನಿಮ್ಮ ಪ್ರಕಾರ? ಇನ್ನೊಂದು 3 to 4 ಮಂತ್ಸಲ್ಲಿ ಈ ಬಿಲ್ಡಿಂಗ್ ಕಂಪ್ಲೀಟ್ ಆಗುತ್ತೆ. 4 ತಿಂಗಳಲ್ಲಿ ಮುಗಿದೋಗುತ್ತೆ. ಟೋಟಲ್ 34 ಲಕ್ಷ. ನಿಮ್ಮ ಪ್ರಕಾರ ಇವೆಲ್ಲ ಸೇರಿ 37ರಲ್ಲಿ ಎಂಡ್ ಆಗುತ್ತೆ? 37ವರೆಗೂ ಎಂಡ್ ಆಗುತ್ತೆ ಸರ್. ಸೂಪರ್ ಸೂಪರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನವೀನ್ ಸರ್ ಎಷ್ಟು ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಿಮಗೂ ಕೂಡ ಇದೇ ರೀತಿಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಬಜೆಟಲ್ಲಿ ಇರಬೇಕು. ನಿಮ್ಮ ಪ್ರಾಜೆಕ್ಟ್ ಯಾವುದೇ ಕಾರಣಕ್ಕೆ ನಿಲ್ದಂಗೆ, ಅಡೆತಡೆ ಇಲ್ದಿದ್ದಂಗೆ ಕಂಟಿನ್ಯೂ ರನ್ ಆಗಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಬ್ರಿಕ್ ಆ್ಯಂಡ್ ಫ್ಲಾಗ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬನಶಂಕರಿ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಆದರೆ ನಮ್ಮ ಸರ್ವಿಸ್ ನಿಮಗೆ ಬೆಂಗಳೂರು, ಮೈಸೂರು, ತುಮಕೂರು ಅಷ್ಟೇ ಅಲ್ಲದೆ ಚಿತ್ರದುರ್ಗ, ದಾವಣಗೆರೆ ಅಲ್ಲಿ ತನಕನೂ ಕೂಡ ಬಂದಿದೆ ಅಂತ ಹೇಳ್ಬೋದು. ಸ್ಕ್ರೀನ್ ಮೇಲೆ ಬರ್ತವಂಥ ನಂಬರ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೊಳ್ಳಿ ವೀಕ್ಷಕರೇ. ಸೊ ಈ ಮನೆ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರು ಬೆಳೆಸಬೇಕು. ನಮಸ್ಕಾರ.